ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ. ಯಾವ ಮಹಿಳೆಯೂ ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿಲ್ಲ. 34 ಜನರಲ್ಲಿ 33 ಜನ ಪುರುಷರು, 1 ಸ್ಥಾನ ಖಾಲಿ ಇಟ್ಟಿದ್ದಾರೆ. ಅದು ಬೇಕಾಬಿಟ್ಟಿ ಲೆಫ್ಟ್ ಓವರ್ ಮನ್ಯಾಗ ಉಳಿದಿರುತ್ತಲ್ಲ, ಹಳಸ್ಲು ಪಳಸ್ಲು ಹಂಗೆ ಯಾರು ಬಂದಾರ ಭಿಕ್ಷುಕರಿಗೆ ಕೊಡೋಣ ಅನ್ನೋ ರೀತಿ ಅಲ್ಲ. ಮಹಿಳೆಯರನ್ನ ಆ ರೀತಿ ಟ್ರೀಟ್ ಮಾಡಬೇಡಿ DK ಶಿವಕುಮಾರ್ ಅವರೇ ಮತ್ತು ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಹೈಕಮಾಂಡ್. ನಾವು ಭಿಕ್ಷುಕರಲ್ಲ ಮಹಿಳೆಯರು, ನೀವು ಬಿಟ್ಟಿದ್ದು ತಗೊಳಕ್ಕೆ. ನಮಗೆ ಪ್ರಾತಿನಿಧ್ಯ ಬೇಕು, ನಮಗೆ ಸ್ಥಾನಮಾನ ಗೌರವ ಕೊಡಬೇಕು. ನೀವು ಬಿಟ್ಟಿದ್ದು ತಗೊಳ್ಳೋದಕ್ಕೆ ಈ ರಾಜ್ಯದ ಮಹಿಳೆಯರು ಭಿಕ್ಷುಕರಲ್ಲ. ತುಮಕೂರಿನಿಂದ ಸೈರಾ ಫಾತಿಮಾನ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸೈರಾ ಅವರೇ. ಸೈರಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮಗೆ? ಹಲೋ ಸರ್, ತಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಗಿರೀಶ್ ಅಂತ, ಸಾಗರ ತಾಲೂಕು. ಸಾರಿ ಗಿರೀಶ್, ಎಲ್ಲಿಂದ ಕರೆ ಮಾಡಿದಿರಿ ಸರ್? ನಾವು ಶಿವಮೊಗ್ಗ ಸಾಗರ. ಸಾಗರನಾ? ಹೌದು, ಶಿವಮೊಗ್ಗ ಸಾಗರ. ಈಗ ಏನ್ ಬೇಳೂರು ಗೋಪಾಲಕೃಷ್ಣ ಅವರು ರೊಚ್ಚಿಗೆ ಎದ್ದು ಬಿಟ್ಟಿದ್ದಾರೆ, ತಮಗೆ ಸ್ಥಾನ ಸಿಕ್ಕಿಲ್ಲ ಅಂತ. ಅವರು ಸಂಧಾನ ಪಡ್ಬೇಕು. ನೀನು ಹೆಂಗಿದ್ದಾರೆ, ನೀನು ತಾಳ್ಮೆ ವಹಿಸ್ಬೇಕು. ಈಗ ಸಚಿವ ಸ್ಥಾನ ಸಿಕ್ಕದೆ 134 ಜನಿಗೆ 33 ಜನ ಮಾತ್ರ. ಆದ್ರೂ ಒಬ್ಬ ಹೆಣ್ಮಗಳಿಗೆ ಕೊಟ್ಟಿಲ್ವಲ್ಲ ರೀ ಈ ಸಚಿವ ಸಂಪುಟದಲ್ಲಿ? ಹೆಣ್ಮಗಳಿಗೆ ಕೊಟ್ಟಿಲ್ಲ. ತಾಯಿ ಅವರಿಗೆ ಏನಂದ್ರೆ ಸಿದ್ದರಾಮಯ್ಯ ಬಣ ಬೇರೆ, DK ಶಿವಕುಮಾರ್ ಬಣ ಬೇರೆ ಅಂತ ವ್ಯತ್ಯಾಸ ಆಗಿ ಅವ್ರಿಗೆ ಗೊಂದಮನೆ ಆಗಿ ಈಗ ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು ಅಂತೇಳಿ ಗೊಂದಲ ಮಾಡ್ಕೊಂಡು ವ್ಯತ್ಯಾಸ ಇದೆ. ಇವ್ರಿಗೆ ಅಲ್ಲ ಸರ್, ಗಂಡ್ ಮಕ್ಳ ವಿಚಾರದಲ್ಲಿ ಭಾರಿ ಕ್ಲಾರಿಟಿ ಇದೆ ಇವ್ರಿಗೆ. ಗಂಡ್ ಮಕ್ಳ ವಿಚಾರದಲ್ಲಿ ಎಲ್ಲ ಗೊತ್ತಿದೆ ಇವ್ರಿಗೆ, ಬಟ್ ಹೆಣ್ಮಕ್ಳ ವಿಚಾರದಲ್ಲಿ ಮಾತ್ರ ಗೊಂದಲ. ಅವ್ರಿಗೂ ಸಮಾನ ಗೌರವ ಕೊಡ್ಬೇಕು. ಯಾಕಂದ್ರೆ ವೋಟಿಂಗ್ ಎಲ್ಲ 50% ಅವರೇ ಇರ್ತಾರೆ. ಈ ಒಂದೊಂದು ಕ್ಷೇತ್ರ 1 ಲಕ್ಷ ಜನ 50% ಅವರು 50% ಇವ್ರು ಇರ್ತಾರೆ. ಅಂತ ಸಂದರ್ಭಕ್ಕೆ ಅವರು ಇದು ಗೃಹಲಕ್ಷ್ಮಿ ಯೋಜನೆಗೆ ತುಂಬಾ ಕ್ರಿಯಾಶೀಲತೆಯಾಗಿ ಕೆಲಸ ಮಾಡಿ ಮೇಡಮ್ಗೆ ಖಂಡಿತ ಕೊಡ್ಬೇಕಾಯ್ತು. ಅವರು ಈಗ ಒಂದ್ ಸ್ಥಾನ ಇಟ್ಕೊಂಡಲ್ಲ, ಅದಕ್ಕಾಗಿ ಇಟ್ಕೊಂಡ್ರೆ ಕೊಡ್ತಾರೆ. ಇವತ್ತ ನಾಳೆ ಕೊಟ್ಟೆ ಕೊಡ್ತಾರ. ಅಲ್ಲ ಸರ್, ಉಳಿದಿದ್ ಕೊಡಾಕ್ ಇವರೇ ಬೇಕೇನ್ರಿ ಸರ್? ಒಂದು ಭಿಕ್ಷುಕರ ಸರ್? ಒಂದ್ ಉಳಿಸಿವಿ ಬೇಕಾದ್ರೆ ಕೊಡ್ತೀವಿ ಅನ್ನೋದಕ್ಕೆ ಮಹಿಳೆಯರೇನ್ ಭಿಕ್ಷುಕರೇನ್ರಿ? ಹೌದಲ್ಲ ಸರ್, ನೀವೇ ಹೇಳಿ ಸರ್. ಒಂದು ಪ್ರಯಾರಿಟಿ ಬೇಸಿಸ್ ಅಲ್ಲಿ ಮಾಡ್ಬೇಕಾಗಿತ್ತಲ್ಲ ಸರ್. ಮೊದಲು 13 ಮಾಡಿದ್ರಲ್ಲ, ಅವಾಗ್ಲೇ ಒಂದು ಮಹಿಳೆಗೆ ಸ್ಥಾನ ಕೊಡ್ಬೇಕಾಗಿತ್ತು. ಆಮೇಲೆ 2ನೇ ಪಟ್ಟಿಯಲ್ಲೂ ಇಲ್ಲ ಅಂತಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು ರಾಜ್ಯದ ಮಹಿಳೆಯರ ವಿಚಾರದಲ್ಲಿ? 50% ಮಹಿಳೆಯರ ಎಲ್ಲ ಕ್ಷೇತ್ರಗಳು ಇವ್ರು ಗಮನ ಇಟ್ಕೋಬೇಕು. ಮೊದಲು ಇವತ್ತೇ ಮಾಡಿದ್ರೆ ಚಂದ ಇತ್ತದು. ಇವತ್ತೇ ಮಾಡಿದವ್ರು ನೆಕ್ಸ್ಟ್ ಕೊಟ್ರೆ ಅದು ಗೌರವ. ಥ್ಯಾಂಕ್ ಯು ಸರ್ ಗಿರೀಶ್ ಅವರೇ, ಥ್ಯಾಂಕ್ ಯು. ಈಗ ತುಮಕೂರಿನಿಂದ ಸಾಹಿರಾ ಅನ್ನೋರು ಕರೆ ಮಾಡಿದ್ದಾರೆ. ಸಾಹಿರಾ, ಕೇಳಿಸ್ತಿದ್ಯಾ ನಿಮ್ಗೆ ನನ್ನ ಧ್ವನಿ? ಮೇಡಮ್, ಇವಾಗ ಕೇಳಿಸ್ತಿದೆ ಮೇಡಮ್. ನಾನು ಟಿವಿಗೆ ಸ್ಟಾಪ್ ಮಾಡಿದ್ದೀನಿ, ಇಲ್ಲೇ ಫೋನ್ ನಲ್ಲಿ ಮಾತಾಡ್ತಿದ್ದೀನಿ ಮೇಡಮ್. ಪ್ಲೀಸ್ ಹೇಳಿ ಮೇಡಮ್. ಇವತ್ತು ಈಗ ಏನು ಮಹಿಳೆಯರ ವಿಚಾರದಲ್ಲಿ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಬಹಳ ಅನ್ಯಾಯ ಆಗಿದೆ ಮೇಡಮ್. ಇವರು ಪಾರ್ಲಿಮೆಂಟ್ ಅಲ್ಲೂ ಕೂಡ ಅದೇನ್ 33% ಕೂಡ ಇವರು ಕಾಂಗ್ರೆಸ್ನವರು ಒಪ್ಲಿಲ್ಲ ಅಲ್ವಾ ಮೇಡಮ್? ಒಪ್ಪಿಲ್ಲ ಮೇಡಮ್. ಇವ್ರಿಗೆ ಹೆಂಗಸರ ಬಗ್ಗೆ ಮಹಿಳೆಯರ ಬಗ್ಗೆ ಗೌರವನೇ ಇಲ್ಲ. ಸುಮ್ನೆ ನಮ್ಗೇನೋ ಇವಾಗ ಅವ್ರು ಗಿರೀಶ್ ಅನ್ನೋರು ಹೇಳಿದ್ರು ಲಾಸ್ಟ್ ಅಲ್ಲಿ ಕೊಡ್ತಾರೆ ನಾಳೆ ನಾಡಿದ್ದು ಅಂತಂದ್ರೆ, ಅದೇ ಮೇಡಮ್ ತಕ್ಕಿದ್ ಮಿಕ್ಕಿದ್ದು ಲಕ್ಕವನ್ ಪಾಲು ಅಂತ ಹೇಳ್ಬಿಟ್ಟು ಕೊಡ್ತಾರ ಇವರು? ಏನ್ ನಾವೇನ್ ಭಿಕ್ಷುಕರ ಮೇಡಮ್? ಮಹಿಳೆಯರು ಇದೊಳ್ಳೆ ಕತೆ ಆಯ್ತಲ್ಲ ಮೇಡಮ್. ಇವ್ರು 2,000 ರೂಪಾಯಿನೂ ನಮಗ್ ಬೇಡ ಮೇಡಮ್. ಇವ್ರದ್ದು 2,000 ರೂಪಾಯಿನೂ ಬೇಡ. ಇವ್ರು ಬಸ್ಸು ಫ್ರೀ ಕೊಡ್ತಿರೋದನ್ನ ಯಾರೇನು ಕೇಳಿಲ್ಲ ನಾವು ಅವ್ರಿಗೆ. ಇವಾಗ ಆಲ್ರೆಡಿ ಇವ್ರಿಗೆ ಅರ್ಧಕ್ಕರ್ಧ ಜನಕ್ಕೆ ಕೊಡ್ತಿಲ್ಲ ಮೇಡಮ್. ಇವರು ಅರ್ಧಕ್ಕರ್ಧ ಜನಕ್ಕೆ ಬಂದಿಲ್ಲ ಮೇಡಮ್. ಇವನ್ ವೃದ್ಧಾಪ್ಯ ವೇತನೂ ಕೂಡ ಸ್ಟಾಪ್ ಮಾಡಿದ್ದಾರೆ ಮೇಡಮ್. ಇವರು ವೃದ್ಧಾಪ್ಯ ವೇತನ ಕೂಡ ಸ್ಟಾಪ್ ಮಾಡಿದ್ದಾರೆ. ಇವರು ಮಹಿಳೆಯರು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಮೇಡಮ್. ಇವರು ಓಟ್ ಕೇಳಕ್ ಬರ್ತಾರೆ ಅಷ್ಟೇನೆ. ಇವರು ತುಂಬಾ ವರ್ಸ್ಟ್ ಮೇಡಮ್. ಇವರು ತುಂಬಾ ವರ್ಸ್ಟ್. ಪಾಪ ಅಷ್ಟು ಹೆಣ್ಮಕ್ಳು ಗೆದ್ದಿದ್ದಾರೆ, ಯಾವ್ದಾದ್ರು ಒಬ್ರು ಕೊಡೋದ್ ಅಲ್ವಾ ಮೇಡಮ್? ಇವರು ಕೇಳಿಲ್ಲ, ಯಾರ್ದಾದ್ರು ಒಬ್ರು ಕೊಡ್ಲಿ ಬಿಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮುಂದುವರಿಸಿ ಬಿಡಿ ಇಲ್ದಿದ್ರೆ, ಅಲ್ವಾ ಮೇಡಮ್? ಅಲ್ಲ ಮೇಡಮ್, ಒಂದು ಮಹಿಳಾ ಸಬಲೀಕರಣ ಅಥವಾ ಮಹಿಳೆಯರ ಕಲ್ಯಾಣ ಕಾರ್ಯಕ್ರಮಗಳು ಮಹಿಳಾ ಮಂತ್ರಿಗಳು ಇಲ್ಲದೆ ಇದ್ರೆ ಯಾವ ಪರಿಣಾಮಕಾರಿಯಾಗಿ ಇವರು ಅನುಷ್ಠಾನ ಮಾಡಬಹುದು ಹೇಳಿ ಮೇಡಮ್? ಒಂದು ಮಹಿಳೆಯಾಗಿ ಯೋಚನೆ ಮಾಡುವಂತಹ ಹೃದಯ ಹೆಣ್ಮಕ್ಳು ಬೇಕಲ್ಲ ಮೇಡಮ್ ಒಂದು ಸಚಿವ ಸಂಪುಟದಲ್ಲಿ? ಇವ್ರ ಮನಸ್ಸಿನಲ್ಲಿ ಅದೇನು ಇಲ್ಲ. ಇವ್ರ ಮನಸ್ಸಿನಲ್ಲಿ ಏನು ಇಲ್ಲ. ನಮ್ಮ ಮೀಸಲಾತಿನೇ ಇವರು ಸ್ಟಾಪ್ ಮಾಡಿರೋರು. ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಅವರು ಮೀಸಲಾತಿ ಕೊಡಕ್ಕೆ ನರೇಂದ್ರ ಮೋದಿ ಅವರೆಲ್ಲ ಪ್ರಯತ್ನ ಪಟ್ರು. ಎಲ್ಲಿ ಮೇಡಮ್ ಇವರು ಸೈನ್ ಹಾಕಿದ್ರು ಕಾಂಗ್ರೆಸ್ನವರು?
ಮೀಸಲಾತಿಗೆ ಎಲ್ಲಿ ಮೇಡಮ್ ಹಾಕಿದ್ರು? ಇವ್ರಿಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ದಿದ್ರೆ ಇವ್ರು ಮಾಡ್ತಿರ್ಲಿಲ್ವಾ ಮೇಡಮ್? ಇವ್ರು ಅವಾಗ್ಲೇ ಆಗ್ಬಿಡೋದಲ್ವಾ ಮೇಡಮ್? ಅಲ್ಲ ಮೇಡಮ್, ಎಲ್ಲದಕ್ಕೂ ನಾವು ಓಂ ಪ್ರಥಮ ಅಂತ ಹೆಣ್ಮಕ್ಳನ್ನ ಮುಂದೆ ಇಡ್ತೀವಿ ಎಲ್ಲದಕ್ಕೂ. ಖಂಡಿತ ಖಂಡಿತ ಮೇಡಮ್, ನೋಡಿದ್ರೆ ಖಂಡಿತ ಮೇಡಮ್, ಅದು ಇಶ್ಯೂನೇ ಅಲ್ಲ ಇವ್ರಿಗೆ, ಅದು ಒಂದು ವಿಷಯನೇ ಖಂಡಿತ. ಅಲ್ಲ ಅವ್ರಿಗೆ. ಮೇಡಮ್ taken for ಮನೆಯಲ್ಲಿ ಹೆಣ್ಮಕ್ಳು ಪಾತ್ರೆ ತೊಳೆದು ಗಂಡ ಮಕ್ಕಳನ್ನ ನೋಡಿ ಎಲ್ಲ ಮಾಡಿ ಹೋಗಿ ಇವ್ರಿಗೂ ಕೆಲಸ ಮಾಡೋದು, ಅದನ್ನು ಅವ್ರ ಬೆಲೆ ಬೇಡವಾ ಮೇಡಮ್? ಅಯ್ಯೋ, ಮಹಿಳೆಯರ ತರ ಮಲ್ಟಿ ಟಾಸ್ಕ್ ಇದು ಕೆಲಸಗಳನ್ನ ಮಾಡೋದಾದ್ರೆ ಇವು ಇನ್ನೇನ್ ಹೇಳ್ತೀರಾ ಮೇಡಮ್? ಒಂದು ಮಗುವಿಗೆ ಜನ್ಮ ನೀಡೋ ಶಕ್ತಿ ಇರೋ ಮಹಿಳೆ ಏನ್ ಬೇಕಾದ್ರೂ ಮಾಡ್ಬೋದು ಮೇಡಮ್ ಪ್ರಪಂಚದಲ್ಲೇ. ಮೇಡಮ್ ಇವ್ರದ್ದು ಅಷ್ಟು ಗೌರ್ಮೆಂಟ್ ಮೇಡಮ್. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವ್ರನ್ನ ತಗೊಂಬಂದ್ರೆ ಮೇಡಮ್ ನಮ್ ಕರ್ನಾಟಕ ರಾಮರಾಜ್ಯ ಆಗೋದು. ಓಕೆ, ಥ್ಯಾಂಕ್ ಯು ಸಾಯಿರಾ ಮೇಡಮ್. ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರು.